ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸ್ಯಾಟರ್ಡೆ ಮಾರ್ನಿಂಗ್ ಎಲ್ಲ ಕೆಲಸನೂ ಮುಗಿಸ್ಕೊಂಡು ತುಂಬ ದಿನಗಳಾದಮೇಲೆ ಪಾಟಲ್ಲಿ ಒಟ್ಟಿಗೆ ಎಲ್ಲ ಹೂಗಳು ಬಿಟ್ಟಿತ್ತು. ಗಿಡ ಎಲ್ಲ ಹುಳ ಆಗಿತ್ತು ಅಂತ ಕಟ್ ಮಾಡಾದ್ಮೇಲೆ ಈ ಥರ ಚೆನ್ನಾಗಿ ಎಲ್ಲ ಕಲರ್ಸ್ ಒಟ್ಟಿಗೆ ಹೂ ಬಿಟ್ಟಿದ್ದು ನೋಡೋಕ್ಕೆ ತುಂಬಾ ಖುಷಿ ಅನ್ನಿಸ್ತಾಯಿತ್ತು. ಹಾಗೆ ನೋಡಿಕೊಂಡು ಇನ್ನು ಇವತ್ತು ನಮ್ಮ ಮನೇಲಿ ಅರಿಶಿನ ಪುಡಿ ಖಾಲಿಯಾಗಿತ್ತು. ಸೊ ನಾನು ಅರಿಶಿನ ಕೊಂಬು ತೊಗೊಬಂದು ಅರಿಶಿನ ಪುಡಿ ಮಾಡ್ಕೊಳ್ತೀನಿ. ಇನ್ನು ಒಂದು ಪಾತ್ರೆಯಲ್ಲಿ ಅರಿಶಿನ ಕೊಂಬನ್ನ ನೆನೆಸಿಟ್ಕೊಂಡಿದ್ದೆ 1 ಅವರ್ ಮುಂಚೆ. ಮಣ್ಣೆಲ್ಲ ಕೆಳಗೆ ಬಿಟ್ಕೊಂಡ್ರೆ ನೀಟಾಗಿ ವಾಶ್ ಮಾಡ್ಕೋಬೋದು ಅಂತೇಳಿ. ಸೊ ಇವಾಗ ಸ್ವಲ್ಪ ವಾಶ್ ಮಾಡಿಕೊಂಡು ಇನ್ನು ಕಟ್ ಮಾಡ್ಕೋಬೇಕು. ಇದನ್ನೇನು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡ್ಕೋಬೇಕು ಅನ್ನೋದೇನಿಲ್ಲ, ಹಾಗೆ ಕಟ್ ಮಾಡ್ಕೊಂಡ್ರೆ ಸಾಕು. ಮನೇಲಿ ಮಾಡ್ಕೊಳೋ ಅರಿಶಿನದಲ್ಲಿ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೆ ಕೂಡ ಒಳ್ಳೆಯದು. ಹೊರಗಡೆ ಅರಿಶಿನದಲ್ಲಿ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಸೊ ನಾನು ಮನೇಲೇ ಮಾಡ್ಕೊಳ್ತೀನಿ. ಈ ಥರ ಒಣಗಿದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೊಂಡ್ರೆ ಸಾಕು. ಒಂದು 2 to 3 ಟೈಮ್ಸ್ ಮಾಡ್ಕೊಂಡ್ರೆ ಮಿಲ್ಲಿಗೆ ಕೊಡಬೇಕು ಅನ್ನೋದೇನಿಲ್ಲ, ಆರಾಮಾಗಿ ಮನೆಯಲ್ಲೇ ಮಿಕ್ಸಿ ಜಾರಲ್ಲಿ ಮಾಡ್ಕೊಳ್ಬೋದು. ಇನ್ನು ಡೈಲಿ ಸಂಜೆ ನನ್ನ ಮಗಳಿಗೆ ಒಂದು ವಾಕ್ ಹೋಗಬೇಕು ಅಂತೇಳಿ ಆಸೆ. ಅಲ್ಲಿ ನಾಯಿ ಎಲ್ಲ ಮಾತಾಡ್ಸ್ಕೊಬರ್ಬೋದು ಅಂತೇಳಿ. ಸೊ ಹಾಗೆ ಒಂದು ವಾಕ್ ಹೋಗ್ಬಿಟ್ಟು ಸೀದಾ ಮನೆಗೆ ಬಂದ್ವಿ. ಇದು ಇವತ್ತಿನ ಒಂದು ನನ್ನ ಮಿನಿ ವ್ಲಾಗ್ ಆಗಿದೆ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.